ರಾಜ್ಯ ಸರ್ಕಾರದಿಂದ ಪೆಟ್ರೋಲ್ ಹಾಗೆ ಡೀಸೆಲ್ ದರ ಏರಿಕೆ ಆಗಿದೆ. ಆ ನಿಟ್ಟಿನಲ್ಲಿ ಇವಾಗಲ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇನ್ನು ಮಂಡ್ಯದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಈ ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಈಗಾಗಲೇ ಒಂದು ಬೈಕ್ ಅನ್ನ ನೇಣು ಹಾಕಿದ ರೀತಿಯಲ್ಲಿ ಅಣಕು ಪ್ರದರ್ಶನ ಮಾಡಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಮರಕ್ಕೆ ಒಂದು ಸೀರೆಯನ್ನ ಕಟ್ಟಿ ಆ ಒಂದು ಬೈಕ್ಗೆ ನೇಣು ಹಾಕುವಂತಹ ಒಂದು ರೀತಿಯಲ್ಲೇ ಒಂದು ಅಣಕು ಪ್ರದರ್ಶನವನ್ನ ಮಾಡಿರುವಂತದ್ದು. ಮತ್ತೊಂದು ಕಡೆ ಕಿವಿಯಲ್ಲಿ ಹೂವನ್ನ ಇಟ್ಕೊಂಡು ಅಂದ್ರೆ ರಾಜ್ಯ ಸರ್ಕಾರ ರಾಜ್ಯದ ಜನರ ಕಿವಿಗೆ ಹೂವನ್ನ ಮುಡಿಸ್ತಾ ಇದೆ ಮೂಲಕ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕೈನಲ್ಲಿ ತೆಂಗಿನಕಾಯಿ ಚಿಪ್ಪು ಹಾಗೆ ಚೊಂಬನ್ನ ಹಿಡಿದು ಕೂಡ ಒಂದು ಪ್ರತಿಭಟನೆಯನ್ನ ಮಾಡಿಸ್ತಾ ಇರುವಂತದ್ದು. ಬಹಳಷ್ಟು ಆಕ್ರೋಶವನ್ನ ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರ ಏನು ₹3 ಮತ್ತೆ ₹3.5 ಪೆಟ್ರೋಲ್ ಡೀಸೆಲ್ ಮೇಲೆ ರೇಟ್ ಜಾಸ್ತಿ ಮಾಡಿದ್ದು ಅದ್ರ ವಿರುದ್ಧ ಇವತ್ತು ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೀವಿ. ನಾವು ಒತ್ತಾಯ ಮಾಡ್ತಾ ಇರೋದು ಇವ್ರನ್ನ ರೇಟ್ ಕಡಿಮೆ ಮಾಡಿ ಅಂತಲ್ಲ, ಈ ಏನು ಆದೇಶ ಮಾಡೋರೋ ಈ ಆದೇಶನ ವಾಪಸ್ ತಗೋಬೇಕು. ನಾಳೆ ನಾಡಿದ್ದು ತನಕ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಅವರು ಮತ್ತೆ ಪ್ರತಿಪಕ್ಷದ ನಾಯಕರಾದ ಅಶೋಕ್ ಅವರು ತೀರ್ಮಾನ ಮಾಡಿ ನಮ್ಮೆಲ್ಲ ಹಿರಿಯ ನಾಯಕರು ತೀರ್ಮಾನ ಮಾಡಿದ್ದಾರೆ. ಈ ರೇಟ್ ಏನಾದ್ರು ಆದೇಶ ಹಿಂಪಡಿಲಿಲ್ಲ ಅಂದ್ರೆ ಗುರುವಾರದಿಂದ ಆಚೆಗೆ ನಮ್ಮ ಪ್ರತಿಭಟನೆ ಇನ್ನೂ ಉಗ್ರವಾದ ರೀತಿಯಲ್ಲಿರುತ್ತೆ. ಇಡೀ ಈ ಏನು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಎಲ್ಲರ ಜನಗಳ ಮೇಲೆ ಕಿವಿ ಮೇಲೆ ಹೂ ಮಾಡಿಸ್ತಾ ಇದೆಯೋ ಅಥವಾ ಚೊಂಬು ಕೊಡ್ತಾ ಇದೆಯೋ ಅಥವಾ ಚಿಪ್ ಕೊಡ್ತಾ ಇದೆಯೋ ಅಥವಾ ಜನರ ಜೋಬ್ಗೆ ಕತ್ರೆ ಆಗ್ತಾ ಇದೆಯೋ ಇದನ್ನ ಪ್ರತಿಬಿಂಬಿಸೋದಕ್ಕೋಸ್ಕರ ನಾವು ವಿನೂತವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ. ಇವತ್ತು ಡೆತ್ ನೋಟ್ ಅನ್ನು ಕೂಡ ಬರೆದು ಇವತ್ತೇನು ಬೈಕ್ಗಳು ಅಥವಾ ನೇಣಾಕಂತ ಒಂದು ಪ್ರಕ್ರಿಯೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡಿದ್ದಾರೆ. ಈ ದೃಷ್ಟಿನಲ್ಲಿ ನಾವು ಇವತ್ತು ಒತ್ತಾಯ ಮಾಡ್ತಿದ್ವಿ ಕಾಂಗ್ರೆಸ್ ಸರ್ಕಾರಕ್ಕೆ. ಕಳ್ಳರುಗಳೆಲ್ಲರೂ ಕತ್ಲೆನಲ್ಲಿ ರಾತ್ರಿ ಹೊತ್ತು ಕಳ್ತನ ಮಾಡಿದ್ರೆ ಇವ್ರು ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಇವತ್ತು ವಿದ್ಯುತ್ ದರ ಜಾಸ್ತಿ ಮಾಡಿದ್ದಾರೆ, ಮದ್ಯದ ದರ ಜಾಸ್ತಿ ಮಾಡಿದ್ದಾರೆ, ಡೆತ್ ಸರ್ಟಿಫಿಕೇಟು, ಬರ್ತ್ ಸರ್ಟಿಫಿಕೇಟು, ಛಾಪಾ ಕಾಗದದಿಂದ ಹಿಡಿದು ಸ್ಟಾಂಪ್ ಪೇಪರ್ ಇಂದ ಹಿಡಿದು ಪ್ರತಿಯೊಂದೂ ಕೂಡ ರೇಟನ್ನ ಜಾಸ್ತಿ ಮಾಡಿರೋಂಥ ಕಾಂಗ್ರೆಸ್ ಸರ್ಕಾರ ಜನರು ಹೊಟ್ಟೆ ಮೇಲೆ ಹೊಡಿತಾ ಇದೆ. ಆ ದೃಷ್ಟಿಯಿಂದ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ಇಂದ್ರೇಶ್ ಅವರ ಮಾತಾಗಿರುವಂತದ್ದು. ಅಂದ್ರೆ ರಾಜ್ಯ ಸರ್ಕಾರ ಹಗಲು ದರೋಡೆಗೆ ಮುಂದಾಗಿದೆ, ಅದನ್ನ ಕೂಡಲೇ ನಿಲ್ಲಿಸಬೇಕು. ತಕ್ಷಣವೇ ಏನು ಪೆಟ್ರೋಲ್ ಮತ್ತು ಡೀಸೆಲ್ ದರ ಏನು ಏರಿಕೆಯನ್ನು ಆದೇಶವನ್ನ ಮಾಡಿದೆ ಅದನ್ನು ವಾಪಸ್ ಪಡಿಬೇಕು ಎಂಬ ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಅರ್ಚಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.